ಸುಖಂ ಅಹಂ ಜಾನಾಮಿ ಅಂತ ಜ್ಞಾನ ಬರ್ತಾ ಇದೆ. ಸುಖಂ ಅಹಂ ಜಾನಾಮಿ ಅಂತ ಜ್ಞಾನ ಬಂದಾಗ ಇಲ್ಲಿ ಕ್ರಿಯಾ ಕರ್ತೃತ್ವ ಐಕ್ಯಂ ಆಪತೆ ಅಂತ, ಕ್ರಿಯಾಕ್ಕೂ ಕರ್ತೃವಿಗೂ ಐಕ್ಯ ಎಂಬತಕ್ಕಂಥದ್ದು ಇದೆ ಅಂತ. ಯಾಕೆ ಅಂತಂದರೆ ಇಲ್ಲಿ ಅಹಂ ಅಂತ ಅವನು ಕರ್ತೃ, ಅಹಂ ಎಂಬತಕ್ಕಂಥದ್ದು ಕರ್ತೃ ಎಂಬತಕ್ಕಂಥದ್ದು. ಸುಖಾನುಭವ ಇದೆಯಲ್ಲ ಅದು ಕ್ರಿಯಾ, ಸುಖಾನುಭವ ಎಂಬತಕ್ಕಂಥದ್ದು ಕ್ರಿಯಾ. ಆ ಸುಖಾನುಭವ ಯದ್ರೂಪ, ಅದು ಸಾಕ್ಷಿರೂಪ. ಸುಖಾನುಭವ ಇದೆಯಲ್ಲ ಅದು ಸಾಕ್ಷಿರೂಪ. ಅದರಿಂದ ಕರ್ತೃ ಯಾರು? ಅಹಂ. ಕ್ರಿಯಾ ಸಾಕ್ಷಿರೂಪ, ಆದ್ದರಿಂದ ತಾನೆ. ಅಂದ ಕ್ರಿಯಾ ಮತ್ತು ಕರ್ತೃಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲಿ ಸಿದ್ಧವಾಗಿದೆ. ಎಲ್ಲಿ? ಅಹಂ ಸುಖಂ ಜಾನಾಮಿ ಅಂತ. ಅಂದ ಸುಖಾದೇಹೇ ಸಾಕ್ಷಿವೇದ್ಯತ್ವೇ ಕ್ರಿಯಾ ಕರ್ತೃ ಐಕ್ಯಂ ಆಪತೆ. ಸುಖಾದಿಗಳನ್ನು ಸಾಕ್ಷಿವೇದ್ಯ ಅಂತ ಒಪ್ಪದಾಗ ಕರ್ತೃ ಮತ್ತು ಕ್ರಿಯೆಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಬರುತ್ತೆ. ಹಾಗೆಯೇ ಕ್ರಿಯಾಕರ್ಮೈಕ್ಯಮಪ್ಯೇವಂ ನ್ಯಾಯ ಸಾಮ್ಯಾತ್ ಕುತೋನ ಅಂತ ಕೇಳ್ತೇವೆ. ಹಾಗೆ ಕ್ರಿಯಾ ಮತ್ತು ಕರ್ಮ ಇವುಗಳಿಗೆ ಐಕ್ಯ ಯಾಕೆ ಬರಬಾರ್ದು? ಕ್ರಿಯಾ ಕರ್ತೃಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಒಪ್ಪಲೇಬೇಕು. ಸುಖಂ ಅಹಂ ಜಾನಾಮಿ ಅಂತ. ಹಾಗೆ ಕ್ರಿಯಾ ಮತ್ತು ಬ್ರಹ್ಮನಲ್ಲಿ ಆಗಬೇಕಾದ್ರೆ, ಬ್ರಹ್ಮನಿಗೆ ಬ್ರಹ್ಮನ ಜ್ಞಾನ ಬರುತ್ತೆ ಅಂತಾದರೆ ಆವಾಗ ಕ್ರಿಯಾ ಜ್ಞಾನ, ಕರ್ಮ ಬ್ರಹ್ಮ, ಕ್ರಿಯಾಕರ್ಮಗಳಿಗೆ ಐಕ್ಯವನ್ನು ಯಾಕೆ ಒಪ್ಪಬಾರ್ದು ಅಂತ. ಎರಡು ಕಡೆ ಒಂದೇನೆ. ನೀವು ಹೇಳೋದು ಜ್ಞಾನ ಬೇರೆ, ವಿಷಯ ಬೇರೆ. ಘಟಪಟಾದಿಗಳ ಜ್ಞಾನ ಬಂದಾಗ ಕ್ರಿಯಾಜ್ಞಾನ, ಘಟ ಬೇರೆ. ಅದರಿಂದ ಕ್ರಿಯಾತ್ವ ಕರ್ಮತ್ವಗಳಿಗೆ ಐಕ್ಯ ಇಲ್ಲ. ಕರ್ಮತ್ವ ಇರೋದು ಘಟದಲ್ಲಿ, ಕ್ರಿಯಾತ್ವ ಎಂಬತಕ್ಕಂಥದ್ದು ಜ್ಞಾನದಲ್ಲಿ. ಅದರಿಂದ ಜ್ಞಾನ ಮತ್ತು ಘಟ ಬೇರೆ. ಅದರಿಂದ ಅಲ್ಲಿ ಕಂಡಿಲ್ಲ. ಘಟಜ್ಞಾನ ಬಂದಾಗ ಕ್ರಿಯಾತ್ವ ಕರ್ಮತ್ವಗಳಿಗೆ ಐಕ್ಯ ಇಲ್ಲ. ಆದರೆ ಎಲ್ಲಿ ಅಹಂ ಸುಖಂ ಜಾನಾಮಿ ಅಂತ ಜ್ಞಾನ ಬರ್ತಾ ಇದೆಯೋ ಅಲ್ಲಿ ಏನು ಒಪ್ಪಬೇಕು? ಕ್ರಿಯಾಕ್ಕೂ ಮತ್ತು ಕರ್ತೃವಿಗೂ ಐಕ್ಯವನ್ನು ಒಪ್ಪಬೇಕು. ಕರ್ತೃವಿಗೂ ಕ್ರಿಯಾಕ್ಕೂ ಐಕ್ಯವನ್ನು ಒಪ್ಪಬೇಕು. ಹಾಗೆ ಬ್ರಹ್ಮನಿಗೆ ಬ್ರಹ್ಮನ ಜ್ಞಾನ ಬರುತ್ತೆ ಅಂತ ಆದಾಗ ಏನು ಒಪ್ಪಬೇಕು? ಕ್ರಿಯಾಕ್ಕೆ ಮತ್ತು ಕರ್ಮಕ್ಕೆ ಐಕ್ಯವನ್ನು ಒಪ್ಪಬೇಕು ಅಂತ. ಅಂದರೆ ಲೋಕದಲ್ಲಿ ಸಿದ್ಧವಾಗದೇ ಇರತಕ್ಕಂಥದ್ದನ್ನು ನಾವು ಅಹಂ ಸುಖಂ ಜಾನಾಮಿ ಎಂಬಲ್ಲಿ ಒಪ್ಪಬೇಕು. ಅದೇ ರೀತಿಯಲ್ಲಿ ಬ್ರಹ್ಮನಿಗೆ ತನ್ನ ಜ್ಞಾನ ಬರುತ್ತೆ ಅಂತಂದರೆ ಕ್ರಿಯಾಕ್ಕೂ ಕರ್ಮಕ್ಕೂ ಐಕ್ಯವನ್ನು ಒಪ್ಪಬೇಕು. ಸುಖಾದೇಹೆ, ಸುಖ ಮೊದಲಾದವುಗಳಿಗೆ ಸಾಕ್ಷಿವೇದ್ಯತ್ವೇ, ಸಾಕ್ಷಿಯಿಂದ ವೇದ್ಯವಾಗಿದೆ ಅಂತಾದರೆ ಕ್ರಿಯಾಕರ್ತೈಕ್ಯಂ, ಸುಖಾನುಭವ ರೂಪವಾಗಿರ್ತಕ್ಕಂತಹ ಕ್ರಿಯೆ ಮತ್ತು ಆತ್ಮ ಎಂಬತಕ್ಕಂತಹ ಕರ್ತೃ ಇವುಗಳಿಗೆ ಐಕ್ಯವು ಆಪತೇತ್ ಉಂಟಾಗುತ್ತದೆ. ಏವಂ ಅದೇ ರೀತಿಯಲ್ಲಿ ಕ್ರಿಯಾಕರ್ಮೈಕ್ಯಮಪಿ, ಕ್ರಿಯಾ ಮತ್ತು ಕರ್ಮಗಳಿಗೆ ಐಕ್ಯವೂ ಕೂಡ ತೇ ನಿನ್ನ ಮತದಲ್ಲಿ ಕುತಃನ ಯಾಕಿಲ್ಲ? ಯಾಕೆ? ನ್ಯಾಯಸಾಮ್ಯಾತ್. ಕ್ರಿಯೆ ಮತ್ತು ಕರ್ತೃಗಳು ಯಾವ ಯುಕ್ತಿಯಿಂದ ಒಂದಂತಾಗುತ್ತೋ ಹಾಗೆ ಕ್ರಿಯಾ ಮತ್ತು ಕರ್ಮಗಳು ಕೂಡ ಒಂದೇ ಅಂತ ಅದೇ ಯುಕ್ತಿಯಿಂದ ಆಗುತ್ತದೆ. ಸುಖಾದೇಹೆ, ಸುಖ ಮೊದಲಾದವುಗಳಿಗೆ ಸಾಕ್ಷಿವೇದ್ಯತ್ವೇ, ಸಾಕ್ಷಿಯಿಂದ ತಿಳಿಯಲ್ಪಡ್ತಕ್ಕಂಥವುಗಳು ಅಂತಾದರೆ ಕ್ರಿಯಾಕರ್ತೈಕ್ಯಂ, ಸುಖಾನುಭವ ರೂಪವಾಗಿರ್ತಕ್ಕಂಥ ಕ್ರಿಯೆ ಮತ್ತು ಕರ್ತೃವಾಗಿರ್ತಕ್ಕಂಥ ಆತ್ಮ ಇವರಿಗೆ ಐಕ್ಯವು ಆಪತೇತ್ ಉಂಟಾಗುತ್ತದೆ. ಏವಂ ಅದೇ ರೀತಿಯಲ್ಲಿ ನ್ಯಾಯಸಾಮ್ಯಾತ್, ಕ್ರಿಯೆ ಕರ್ತೃಗಳು ಯಾವ ಯುಕ್ತಿಯಿಂದ ಒಂದಾಗಿದೆಯೋ ಹಾಗೆ ಅದೇ ಯುಕ್ತಿಯಿಂದ ಕ್ರಿಯಾಕರ್ಮಗಳು ಒಂದಾಗಿದೆ ಎಂಬತಕ್ಕಂತಹ ಯುಕ್ತಿಯಿಂದ ಕ್ರಿಯಾಕರ್ಮ ಐಕ್ಯಮಪಿ, ಕ್ರಿಯಾ ಮತ್ತು ಕರ್ಮಗಳಿಗೆ ಐಕ್ಯವೂ ಕೂಡ ತೇ ನಿನಗೆ ಕುತಃನ ಯಾಕಿಲ್ಲ? ಸಾಕ್ಷಿವೇದ್ಯತ್ವೇ ಅಂತಿದೆ. ಏನದು? ಸುಖಂ ಅಹಂ ಜಾನಾಮಿ ಇತಿ ಸಾಕ್ಷಿವೇದ್ಯತ್ವೇ ಅಂತ. ಸುಖಂ ಅಹಂ ಜಾನಾಮಿ ಎಂಬುದಾಗಿ ಸುಖವು ಸಾಕ್ಷಿವೇದ್ಯ ಆಗಿದೆ. ಕ್ರಿಯಾಕರ್ಮೈಕ್ಯಂ ಅದು ಹೇಗೆ? ಅಹಮಿತಿ ಆತ್ಮನಃ ಏವ ಕರ್ತೃತ್ವ, ಅಹಂ ಎಂಬುದಾಗಿ ಆತ್ಮ ಏನಾಗಿದ್ದಾನೆ? ಕರ್ತೃ ಆಗಿದ್ದಾನೆ. ಕ್ರಿಯಾ ಯಾವುದು ಅಂತಂದರೆ ಸುಖಾನುಭವಸ್ಯ, ಕ್ರಿಯಾ ಯಾವುದು? ಸುಖಾನುಭವ. ಅದೇನಾಗಿದೆ? ಸಾಕ್ಷಿ ರೂಪವಾಗಿದೆ.
ಸುಖಾನುಭವಸ್ಯ ಸಾಕ್ಷಿರೂಪತ್ವೇನ ಕ್ರಿಯಾತ್ವಾಚ್ಚ. ಆದ್ದರಿಂದ ಸುಖದ ಜ್ಞಾನ ಸುಖಾನುಭವ ಕ್ರಿಯಾ ಅದು ಸಾಕ್ಷಿರೂಪ. ಕರ್ತೃ ಆತ್ಮ, ಅದರಿಂದ ಆತ್ಮ ಅಂದರೆ ಸಾಕ್ಷಿ. ಅದರಿಂದ ಕ್ರಿಯಾ ಮತ್ತು ಕರ್ತೃಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಇದೆ. ಅದರಿಂದ ಏನಾಯಿತು? ಅತಃ ಸಾಭೀಹಿ ಏಕಸ್ಯೈವ ವಿರುದ್ಧಾಕಾರದ್ವಯತ್ವಭೀಹಿ ಅಂತ. ಒಬ್ಬನಿಗೇನೆ ವಿರುದ್ಧವಾದ ಎರಡು ಕೂಡಲ್ಲ ಅಂತ ಇಲ್ಲಿಗ ಇದೆ. ಸುಖಂ ಅಹಂ ಜಾನಾಮಿ ಎಂಬಲ್ಲಿ ಕ್ರಿಯಾತ್ವ ಕರ್ಮತ್ವ ವಿರುದ್ಧವಾದವುಗಳು ಎರಡಕ್ಕೂ ಕೂಡ ಐಕ್ಯ ಎಂಬತಕ್ಕಂಥದ್ದು ಇದೆ. ವಿರುದ್ಧಾಕಾರದ್ವಯಭೀಹಿ ಧಾವಂತಂತ್ವ ಅನುಧಾವತ್, ಓಡುವಂಥ ನಿನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದೆ ಅಂತ ಹಿಂದಿನಿಂದ ಅನ್ವಯ ಮಾಡಿಕೊಳ್ಬೇಕು. ನಾನು ಏವಮಪಿ ಕರ್ತೃಕರ್ಮೈಕ್ಯಂ ಕರ್ತೃಕ್ರಿಯೈಕ್ಯಂಚ ಆಗತಂ ನತು ಕ್ರಿಯಾಕರ್ಮೈಕ್ಯಂ ಇತ್ಯತಃ. ಹಾಗಾದ್ರೆ ಏನು ಸಿದ್ಧ ಆಯಿತು? ಒಬ್ಬನೇ ಕರ್ತೃ ಒಬ್ಬನೇ ಕರ್ಮ ಅಂತ ಆಗ್ಬೋದು, ಒಬ್ಬನೇ ಕ್ರಿಯಾ ಒಬ್ಬನೇ ಕರ್ತೃ ಅಂತ ಆಗ್ಬೋದು. ಆದರೆ ಒಬ್ಬನೇ ಕ್ರಿಯಾ ಒಬ್ಬನೇ ಕರ್ಮ ಅಂತ ಆಗಲಿಲ್ಲಲ್ಲ. ಈ ಉದಾಹರಣೆ ಕೊಟ್ಟಿದ್ದರಿಂದ ಏನು ಸಿದ್ಧ ಆಗ್ತಾ ಇದೆ? ಕರ್ತೃ ಕರ್ಮ ಒಂದೇ ಅಂತ ಆಗ್ಬೋದು, ಕ್ರಿಯಾ ಕರ್ತೃ ಒಂದೇ ಅಂತ ಆಗ್ಬೋದು, ಹೊರತು ಕ್ರಿಯಾ ಕರ್ಮ ಒಂದೇ ಆಗ್ಬೋದು ಅಂತ ಸಿದ್ಧ ಆಗಲಿಲ್ವಲ್ಲ. ಅಂತಂದರೆ ಅದಕ್ಕೆ ಹೇಳ್ತಾರೆ ನಾನು ನತು ಕ್ರಿಯಾಕರ್ಮೈಕ್ಯಂ ಇತ್ಯತಃ ಕ್ರಿಯಾಕರ್ಮೈಕ್ಯಮಿತಿ ನ್ಯಾಯಸಾಮ್ಯಾತ್. ಅಂದರೆ ಏನರ್ಥ? ತತ್ರ ಉಕ್ತ ವಿರುದ್ಧಾಕಾರದ್ವಯವತ್ವಂ ಏನ ನ್ಯಾಯೇನ ಸಂಪಾದ್ಯತೆ. ಅಲ್ಲಿ ಕ್ರಿಯಾತ್ವ ಇದ್ದಲ್ಲಿ ಕರ್ಮತ್ವ ಇಲ್ಲ, ಕ್ರಿಯಾತ್ವ ಇದ್ದಲ್ಲಿ ಕರ್ತೃತ್ವ ಇಲ್ಲ, ಕರ್ತೃತ್ವ ಇದ್ದಲ್ಲಿ ಕ್ರಿಯಾತ್ವ ಇಲ್ಲ. ಆದರೆ ಈ ಸುಖಮಹಂ ಜಾನಾಮಿ ಎಂಬಲ್ಲಿ ಏನಿದೆ? ಕ್ರಿಯಾತ್ವ ಇದ್ದಲ್ಲಿಯೇ ಕರ್ತೃತ್ವ ಇದೆ ಅಂತ ಯಾವ ನ್ಯಾಯದಿಂದ ಹೇಳ್ತೀರೋ ಹಾಗೆ ಲೋಕದಲ್ಲಿ ಕರ್ತೃತ್ವ ಇದ್ದಲ್ಲಿ ಕರ್ಮತ್ವ ಇಲ್ಲ, ಕರ್ಮತ್ವ ಇದ್ದಲ್ಲಿ ಕರ್ತೃತ್ವ ಇಲ್ಲ. ರಾಮ ವನಂಗಚ್ಚತಿ, ರಾಮ ಕರ್ತೃ, ವನ ಕರ್ಮ ಬೇರೆ ಬೇರೆ ಆಗಿದೆ. ಆದರೆ ಎಲ್ಲಿ ಮಾಮಹಂ ನ ಜಾನಾಮಿ ಅಂತ ಹೇಳಿದಾಗ ಅಲ್ಲಿ ಒಬ್ಬನಿಗೇನೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಇದೆ ಅಂತಾಯಿತು. ಆದ್ದರಿಂದ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಯಾವ ನ್ಯಾಯವನ್ನಿಟ್ಟುಕೊಂಡು ವಿರುದ್ಧವಾದದನ್ನು ಒಪ್ತೀರೋ ಅದೇ ನ್ಯಾಯದಿಂದ ಏನು ಹೇಳಬೇಕು? ನ್ಯಾಯಸಾಮ್ಯಾತ್ ತತ್ರ ಉಕ್ತ ವಿರುದ್ಧಾಕಾರ ದ್ವಯವತ್ವಂ ಏನ ನ್ಯಾಯೇನ ಸಂಪಾದ್ಯತೆ. ವಿರುದ್ಧವಾದ ಎರಡೂ ಒಂದರಲ್ಲೇ ಬರುತ್ತೆ ಎಂಬುದನ್ನು ಯಾವ ನ್ಯಾಯದಿಂದ ಹೇಳ್ತೀರೋ ತಸ್ಯ ನ್ಯಾಯಸ್ಯ ಕ್ರಿಯಾಕರ್ಮ ಐಕ್ಯೇಪಿ ಸಾಮ್ಯಾತ್. ಅಂದರೆ ಯಾರಲ್ಲಿ ಕ್ರಿಯಾತ್ವ ಇದೆಯೋ ಅವನಲ್ಲೇ ಕರ್ಮತ್ವ ಇದೆ ಎಂದರೂ ಕೂಡ ವಿರುದ್ಧಾಕಾರ ಎರಡು ಒಬ್ಬನಲ್ಲೇ ಬರುತ್ತೆ ಅಂತ ನ್ಯಾಯವನ್ನು ಇಟ್ಕೊಳ್ಬೇಕು. ಯಮಪಿ ಸ್ವಪ್ರಕಾಶತ್ವ ಪ್ರತಿಬಂಧಿ ರೂಪ ಯುಕ್ತಿ ಇತಿ ಜ್ಞಾತವ್ಯಂ. ಹಾಗೆ ಸ್ವಪ್ರಕಾಶತ್ವ, ಸ್ವವಿಷಯ ಪ್ರಕಾಶತ್ವ, ಸ್ವ ಅಪ್ರಕಾಶತ್ವ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ವಿರುದ್ಧವಾಗಿ ಅದು ಸರಿಯಲ್ಲ ಎಂಬುದಾಗಿ ಇದು ಕೂಡ ಹೇಳ್ತಾ ಇದೆ. ಯಾವುದು? ಕ್ರಿಯಾ ಅಹಂ ಸುಖಂ ಜಾನಾಮಿ ಎಂಬತಕ್ಕಂತಹ ಕ್ರಿಯಾಕರ್ಮೈಕ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಸ್ವಪ್ರಕಾಶತ್ವ ಅನ್ನೋದಕ್ಕೆ ಸ್ವ ಅವೇದ್ಯತ್ವ ಅಂತ ಅರ್ಥ ಮಾಡಬಾರ್ದು, ಸ್ವಪ್ರಕಾಶತ್ವ ಅಂತಲೇ ಅರ್ಥ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಯುಕ್ತಿಯನ್ನು ಹೇಳಿದ್ದಾರೆ. ಕಿಂಚ ಸಾಕ್ಷೇವ ವಿಷಯ ಅವಚ್ಛಿನ್ನ ಅಜ್ಞಾನ ದೃಕ್ತ್ವಯ ವಾಚ್ಯಾವಶ್ಯಂ ಯತೋ ವೃತ್ತಿ ನಾಶ್ಯಸ್ಯಾನ್ಯತ್ರ ನೈವ ದೃಕ್. ಇನ್ನು ಸಾಕ್ಷಿ ಇದೆಯಲ್ಲ, ಈ ಸಾಕ್ಷಿ ಅದು ಅಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಅವರ ಮತ ಪ್ರಕಾರ ಅಜ್ಞಾನ ಇದೆ ಅಂತ ಗ್ರಹಣೆ ಮಾಡ್ತಕ್ಕಂಥದ್ದು ಯಾವುದು? ಸಾಕ್ಷಿ. ಯಾವ ಅನುಭವ ಅದರ ಆಕಾರ ಎಂಥದ್ದು? ಅಹಂ ಮಾಂ ನ ಜಾನಾಮಿ ಅಂತ. ಅಹಂ ಮಾಂ ನ ಜಾನಾಮಿ ಎಂಬತಕ್ಕಂತಹ ಈ ಜ್ಞಾನ ಇದೇನು? ಸಾಕ್ಷಿಯು ಅಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಸಾಕ್ಷಿಯು ಅಜ್ಞಾನವನ್ನು ವಿಷಯೀಕರಿಸ್ತಾ ಇದೆ ಅಂತ ಹೇಳಲಿಕ್ಕೆ ಯಾವ ಆಕಾರ ಜ್ಞಾನವನ್ನು ಹೇಳ್ತಾರೆ? ಅಹಂ ಮಾಂ ನ ಜಾನಾಮಿ ಅಂತ. ಇಲ್ಲಿಗ ಸಾಕ್ಷಿ ಯಾವುದನ್ನು ಗ್ರಹಿಸುತ್ತೆ? ಅಜ್ಞಾನವನ್ನು ಗ್ರಹಿಸುತ್ತೆ. ನ ಜಾನಾಮಿ ಅಂತ. ನ ಜಾನಾಮಿ ಅಂತ ಆತ್ಮ ಅಥವಾ ಸಾಕ್ಷಿ ಅದು ಅಜ್ಞಾನವನ್ನು ಗ್ರಹಿಸ್ತಾ ಇದೆ. ಯಾವ ಅಜ್ಞಾನ? ಆತ್ಮನ ಅಜ್ಞಾನ.
ಅಹಂ ಮಾಂ ನ ಜಾನಾಮಿ ಅಂತ ನನ್ನ ಜ್ಞಾನ ಇಲ್ಲ ಅಂತ. ಹಾಗಾದರೆ ಅಜ್ಞಾನ ತನ್ನ ಅಜ್ಞಾನ. ಅಜ್ಞಾನಕ್ಕೆ ವಿಶೇಷಣ ಯಾವುದು? ಆತ್ಮ. ಅದರಿಂದ ಈ ಸಾಕ್ಷಿ ಎಂಬತಕ್ಕಂಥದ್ದು ವಿಶೇಷಣವಾಗಿರ್ತಕ್ಕಂತಹ ಆತ್ಮನನ್ನು ಕೂಡ ವಿಷೀಕರಿಸ್ತಾ ಇದೆ ಅಂತ ಹೇಳಲೇಬೇಕು. ಯಾವಾಗಲೂ ವಿಶಿಷ್ಟ ಜ್ಞಾನ ಬರಬೇಕಾದ್ರೆ ವಿಶೇಷಣ ಜ್ಞಾನ ಬರಬೇಕು. ವಿಶೇಷಣ ಜ್ಞಾನ ಇಲ್ಲದೇನೆ ವಿಶಿಷ್ಟ ಜ್ಞಾನ ಬರಲ್ಲ. ಈಗ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಬೇಕು. ಯಾವುದರಿಂದ ಬರೋದು? ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಯಾವುದರಿಂದ ಬರೋದು? ಸಾಕ್ಷಿಯಿಂದ ಬರೋದು. ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಸಾಕ್ಷಿಯಿಂದ ಬರುತ್ತೆ ಅಂತಾದರೆ ಯಾವುದ್ರ ಜ್ಞಾನ ಇರಬೇಕು? ಅವಚ್ಛೇದಕವಾದಂತಹ ಆತ್ಮಜ್ಞಾನ ಇರಲೇಬೇಕು. ಹಾಗಾದರೆ ಆತ್ಮಜ್ಞಾನ ಯಾವುದರಿಂದ ಬಂತು? ಸಾಕ್ಷಿಯಿಂದ ಬಂತು. ಹಾಗಾದರೆ ಕರ್ತೃಕರ್ಮ ಯಾರು? ಸಾಕ್ಷಿ ಎಂಬತಕ್ಕಂಥದ್ದೇ ಕರ್ತೃ. ಕರ್ಮ ಆತ್ಮ. ಆತ್ಮ ತಾನೇ. ಹಾಗಾದರೆ ಕರ್ತೃಕರ್ಮ ಭಾವ ಒಬ್ಬನಲ್ಲಿ ಒಪ್ಪಲೇಬೇಕು. ನೀವು ಅಜ್ಞಾನ ಸಾಕ್ಷಿವೇದ್ಯ ಅಂತ ಹೇಳ್ತೀರ. ಅಜ್ಞಾನ ಸಾಕ್ಷಿವೇದ್ಯ ಯಾಕೆ ಅಂತಂದರೆ ಮಾಮಹಂ ನ ಜಾನಾಮಿ ಎಂಬತಕ್ಕಂತಹ ಜ್ಞಾನ ಬರ್ತಾ ಇದೆ. ಈ ಜ್ಞಾನದಿಂದ ಏನು ಯಾವ ಜ್ಞಾನ ಇದು? ಅಜ್ಞಾನದ ಜ್ಞಾನ. ಅಜ್ಞಾನದ ಜ್ಞಾನ ಗ್ರಹಿಸೋದು ಯಾವುದು? ಸಾಕ್ಷಿ. ಹಾಗಾದರೆ ಸಾಕ್ಷಿಯಿಂದ ಅಜ್ಞಾನದ ಜ್ಞಾನ ಬರುತ್ತೆ ಅಂತ ಹೇಳ್ತೀರ. ಅಜ್ಞಾನದ ಜ್ಞಾನ ಬರುತ್ತೆ ಅಂತಂದರೆ ಯಾವ ವಿಷೇಕವಾದ ಅಜ್ಞಾನದ ಜ್ಞಾನ? ಅನೇಕ ಘಟವಿಷೇಕ ಅಜ್ಞಾನ, ಹಾಗೆ ಆತ್ಮವಿಷೇಕ ಅಜ್ಞಾನ. ಆತ್ಮಾವಚ್ಛಿನ್ನ ಅಜ್ಞಾನ ಅದು ಸಾಕ್ಷಿಯಿಂದ ವೇದ್ಯವಾಗಿದೆ ಅಂತ ಹೇಳಬೇಕು. ಹಾಗಾದರೆ ಆತ್ಮ ಏನಾದ? ಅವಚ್ಛೇದಕನಾದ. ಅವಚ್ಛೇದಕನಾಗಿರ್ತಕ್ಕಂಥ ಆತ್ಮನ ಜ್ಞಾನ ಬಂದ್ರೇ ಆತ್ಮಾವಚ್ಛಿನ್ನ ಅಜ್ಞಾನದ ಜ್ಞಾನ ಬರಲಿಕ್ಕೆ ಸಾಧ್ಯ. ದಂಡದ ಜ್ಞಾನ ಬಂದ್ರೇ ದಂಡಾವಚ್ಛಿನ್ನ ದೇವದತ್ತನ ಜ್ಞಾನ ಬರಲಿಕ್ಕೆ ಸಾಧ್ಯ. ದಂಡ ಕಾಣಿಸ್ಲಿಲ್ಲ, ದಂಡಿನ ಜ್ಞಾನ ಬರುತ್ತಾ? ಹಿಂಭಾಗದಲ್ಲಿ ಕೋಲ್ ಹಿಡ್ಕೊಂಡಿದ್ದಾನೆ, ನೀವು ದಂಡಿ ಅಂತ ಅವನನ್ನು ವ್ಯವಹಾರ ಮಾಡ್ತೀರಾ? ಯಾಕೆ ವ್ಯವಹಾರ ಮಾಡಲ್ಲ? ದಂಡ ಕಂಡಿಲ್ಲ. ದಂಡದ ಜ್ಞಾನ ಬಂದ್ರೇ ವಿಶೇಷಣ ಅವಚ್ಛೇದಕದ ಜ್ಞಾನ ಇದೆ. ಅದರಿಂದಾಗಿ ವಿಶಿಷ್ಟ ಅವಚ್ಛಿನ್ನ ಜ್ಞಾನ ಬರುತ್ತೆ. ದಂಡಾವಚ್ಛಿನ್ನ ಚೈತನ್ಯನ ಜ್ಞಾನ ಬರುತ್ತೆ. ದಂಡ ಜ್ಞಾನ ಬರಲಿಲ್ಲ ಅಂತಾದರೆ ದಂಡಾವಚ್ಛಿನ್ನ ಚೈತನ್ಯನ ಜ್ಞಾನ ಬರೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಆತ್ಮವಿಷೇಕವಾದ ಅಜ್ಞಾನವನ್ನು ಸಾಕ್ಷಿ ಗ್ರಹಿಸಬೇಕು ಅಂತಾದರೆ ಯಾವುದ್ರ ಜ್ಞಾನ ಬೇಕು? ಅವಚ್ಛೇದಕವಾದ ಆತ್ಮಜ್ಞಾನ ಬೇಕು. ಆ ಅವಚ್ಛೇದಕವಾದ ಆತ್ಮಜ್ಞಾನ ಯಾವುದರಿಂದ ಬರಬೇಕು? ಸಾಕ್ಷಿಯಿಂದಲೇ ಬರಬೇಕು. ಯಾಕೆ ಅದನ್ನು ಹೇಳ್ತಾರೆ? ಅವಶ್ಯಂ ಯತಃ ವೃತ್ತಿನಾಶ್ಯಸ್ಯ ಅನ್ಯಾತ್ರ ನೈವ ದೃಕೆ ಅಂತ. ಅನ್ಯಾದೃಕ್ ನ. ಈ ಸಾಕ್ಷಿಗಿಂತ ಭಿನ್ನವಾಗಿರ್ತಕ್ಕಂತಹ ವೃತ್ತಿರೂಪವಾಗಿರ್ತಕ್ಕಂಥ ಜ್ಞಾನ ಇದೆಯಲ್ಲ, ಅದು ಏನಾಗುತ್ತೆ? ಅಜ್ಞಾನಕ್ಕೆ ನಿವರ್ತಕವಾಗಿದೆ. ಅಜ್ಞಾನಕ್ಕೆ ನಿವರ್ತಕವಾದದ್ದು ಯಾವುದು? ಈ ವೃತ್ತಿಜ್ಞಾನ ಎಂಬತಕ್ಕಂಥದ್ದು. ಮನಸ್ಸಿನಿಂದ ಆತ್ಮನ ಜ್ಞಾನ ಬಂತು ಅಂತಂದರೆ ಅವಾಗೇನಾಗುತ್ತೆ? ಅಜ್ಞಾನ ನಿವೃತ್ತಿ ಆಗುತ್ತೆ. ಆದ್ದರಿಂದ ಅಜ್ಞಾನ ನಿವರ್ತಕವಾದಂತಹ ವೃತ್ತಿಜ್ಞಾನದಿಂದ ಆತ್ಮನ ಅಜ್ಞಾನ ಬರುತ್ತಾ? ಇಲ್ಲ. ಹಾಗಾದರೆ ಯಾವುದರಿಂದ ಬರಬೇಕು? ಸಾಕ್ಷಿಯಿಂದಲೇ ಬರಬೇಕು. ಸಾಕ್ಷಿಯಿಂದ ಬರುತ್ತೆ ಅಂತಾದರೆ ಅವಾಗೇನು ಹೇಳಬೇಕು? ಕರ್ತಕರ್ಮ ಭಾವ ಒಬ್ಬನಲ್ಲೇ ಇದೆ ಅಂತ ಹೇಳಬೇಕಾಗುತ್ತೆ. ಕಿಂಚ ಅಲ್ಲದೆ ಸಾಕ್ಷಿಯೇವ ಸಾಕ್ಷಿ ಇಂದ್ರಿಯವೇ ವಿಷಯಾವಚ್ಛಿನ್ನಾಜ್ಞಾನದೃಕೆ ಅಂತ. ವಿಷಯಾವಚ್ಛಿನ್ನ ಅಂದರೆ ಅಜ್ಞಾನವನ್ನು ಅದಕ್ಕೆ ವಿಷಯವಾಗಿರ್ತಕ್ಕಂತಹ ಅವಚ್ಛೇದಕವಾಗಿರ್ತಕ್ಕಂತಹ ಆತ್ಮನ ಜೊತೆಯಲ್ಲಿ ವಿಷಯೀಕರಿಸ್ತಾ ಇದೆ ಎಂಬುದಾಗಿ ತ್ವಯ ನಿನ್ನಿಂದ ಅವಶ್ಯಂ ಅವಶ್ಯವಾಗಿ ವಾಚ್ಯ ಹೇಳಲ್ಪಡಬೇಕು. ಯತಃ ಏಕೆಂದರೆ ವೃತ್ತಿನಾಶ್ಯಸ್ಯ ಮನೋವೃತ್ತಿಯಿಂದ ನಾಶವನ್ನು ಹೊಂದಲಿಕ್ಕೆ ಯೋಗ್ಯವಾದಂತಹ ಅಜ್ಞಾನಕ್ಕೆ ಅತ್ರ ವಿಷಯನಾದಂತಹ ಆತ್ಮನಲ್ಲಿ ಅನ್ಯಾದೃಕ್ ಸಾಕ್ಷಿಗಿಂತ ಭಿನ್ನವಾಗಿರ್ತಕ್ಕಂತಹ ಮನೋವೃತ್ತಿ ರೂಪವಾಗಿರ್ತಕ್ಕಂಥ ಜ್ಞಾನವು ನೈವ ಇಲ್ಲವೇ ಇಲ್ಲ. ಕಿಂಚ ಅಲ್ಲದೆ ಸಾಕ್ಷಿಯೇವ ಸಾಕ್ಷೀಂದ್ರಿಯವೇ ವಿಷಯಾವಚ್ಛಿನ್ನ ಅಜ್ಞಾನದೃಕೆ ಅಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಆತ್ಮನ ಜೊತೆಯಲ್ಲಿ ವಿಷಯೀಕರಿಸ್ತಾ ಇದೆ ಎಂಬುದಾಗಿ ತ್ವಯಾ ನಿನ್ನಿಂದ
ಅವಶ್ಯಂ ಅವಶ್ಯವಾಗಿ ವಾಚ್ಯ ಹೇಳಲ್ಪಡಬೇಕು. ಯತಃ ಏಕೆಂದರೆ ವೃತ್ತಿನಾಶ್ಯಸ್ಯ ಮನೋವೃತ್ತಿಯಿಂದ ನಾಶವನ್ನು ಹೊಂದಲಿಕ್ಕೆ ಯೋಗ್ಯವಾದಂತಹ ಅತ್ರ ಈ ಆತ್ಮನ ವಿಷಯದಲ್ಲಿ ಅನ್ಯಾದೃಕೆ ಸಾಕ್ಷಿಗಿಂತ ಭಿನ್ನವಾಗಿರ್ತಕ್ಕಂತಹ ಮನೋವೃತ್ತಿ ರೂಪವಾಗಿರ್ತಕ್ಕಂಥ ಜ್ಞಾನವು ನೈವ ಇಲ್ಲವೇ ಇಲ್ಲ. ಪರಮುಖೇನೈವ ಚಿತಃ ಸ್ವವಿಷಯತ್ವಂ ಆನೇತುಂ ಆಹ. ಅವರ ಬಾಯಿಂದಲೇನೆ, ಪರಮುಖೇನ ಅಂತಂದರೆ ಮಾಯಾವಾದಿಗಳ ಬಾಯಿಂದಲೇನೆ ಚಿತ್ ಆತ್ಮನು ಅಂದರೆ ಆತ್ಮರೂಪವಾದ ಜ್ಞಾನವು ಸ್ವವಿಷಯತ್ವ ಆನೇತಂ ಆತ್ಮವಿಷೇಕವಾಗಿದೆ. ಆತ್ಮರೂಪವಾದ ಜ್ಞಾನವು ಆತ್ಮವಿಷೇಕವಾಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕಿಂಚ ಇತಿ ಸಾಕ್ಷೇವ ಅಂದರೆ ವಿಷಯಾವಚ್ಛಿನ್ನ ಜ್ಞಾನದೃಕ್, ಅದಕ್ಕೆ ಮಾಂ ನ ಜಾನಾಮಿ ಇತಿ ಅಜ್ಞಾನ ವಿಷೀಭೂತೇನ ಬ್ರಹ್ಮಣ ಅವಚ್ಛಿನ್ನಂ ವಿಶಿಷ್ಟಂ ಯದಜ್ಞಾನಂ ತಸ್ಯ ದೃಕ್ ಅಂತ. ಸಾಕ್ಷಿ ಇದೆಯಲ್ಲ ಅದು ವಿಷಯಾವಚ್ಛಿನ್ನ ಅಜ್ಞಾನ ದೃಕ್. ಏನದು? ಮಾಂ ನ ಜಾನಾಮಿ ಅಂತ, ನನ್ನನ್ನು ತಿಳಿದಿಲ್ಲ ಅನ್ನೋದು ಅಜ್ಞಾನ. ನನ್ನನ್ನು ತಿಳಿದಿಲ್ಲ ಅಂತಂದರೆ ನಾನು ಯಾರು? ನನ್ನನ್ನು ಎಂಬಲ್ಲಿ ನನ್ನನ್ನು ಶಬ್ದವಾಚನಾದವನು ಯಾರು? ಆತ್ಮ. ಹಾಗಾದರೆ ಆತ್ಮ ವಿಷಯಕವಾದ ಅಜ್ಞಾನ ಅದನ್ನು ಹೇಳ್ತಾರೆ. ಇತಿ ಅಜ್ಞಾನ ವಿಷೀಭೂತೇನ ಮಾಂ ನ ಜಾನಾಮಿ ಎಂಬತಕ್ಕಂತಹ ಈ ಅಜ್ಞಾನಕ್ಕೆ ವಿಷಯವಾದದ್ದು ಬ್ರಹ್ಮ. ಬ್ರಹ್ಮಣ ಅವಚ್ಛಿನ್ನಂ ವಿಶಿಷ್ಟಂ ಯದಜ್ಞಾನ, ಬ್ರಹ್ಮಾವಚ್ಛಿನ್ನವಾದ ಅಜ್ಞಾನ. ಈ ಬ್ರಹ್ಮಾವಚ್ಛಿನ್ನವಾದ ಅಜ್ಞಾನವನ್ನು ವಿಷೀಕರಿಸೋದು ಯಾವುದು? ಸಾಕ್ಷಿ ಅಂತ ಅರ್ಥ. ಅಜ್ಞಾನ ಅಂತ ಹೇಳ್ತೇವೆ. ಯಾವುದರ ಅಜ್ಞಾನ? ಬ್ರಹ್ಮನ ಅಜ್ಞಾನ. ಮಾಂ ನ ಜಾನಾಮಿ, ಮಾಂ ಅಂದರೆ ಬ್ರಹ್ಮ, ಬ್ರಹ್ಮನನ್ನು ತಿಳಿದಿಲ್ಲ ಅಂತ ಅರ್ಥ. ಹಾಗಾದರೆ ಬ್ರಹ್ಮ ವಿಷಯಕವಾಗಿರ್ತಕ್ಕಂತಹ ಅಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ತ್ವಯ ಮಾಯಾವಾದಿನ ಅವಶ್ಯಂ ವಾಚ್ಯ ಇತಿ ಸಂಬಂಧ. ಈ ರೀತಿಯಲ್ಲಿ ಅನ್ವಯ ಇಟ್ಕೊಳ್ಬೇಕು. ಅಜ್ಞಾನಂ ವಿಷಯತೆಯ ತದಾವಚ್ಛೇದಕ ಆತ್ಮಾ ಚ ಇತಿ ದ್ವಯಮಪಿ ಸಾಕ್ಷಿಣಾ ಏವ ವಿಷಯೀಕಾರ್ಯಂ ಇತ್ಯರ್ಥ. ಅಜ್ಞಾನವನ್ನು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ ಅಷ್ಟೇ ಅಲ್ಲ, ಆ ಅಜ್ಞಾನಕ್ಕೆ ಅವಚ್ಛೇದಕ ವಿಶೇಷಣನಾಗಿರ್ತಕ್ಕಂತಹ ಆತ್ಮ, ಆ ಆತ್ಮನನ್ನು ವಿಷೀಕರಿಸ್ತಕ್ಕಂಥದ್ದು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ ಎಂಬುದಾಗಿ ಅರ್ಥ. ಅಜ್ಞಾನವನ್ನು ವಿಷೀಕರಿಸ್ತಕ್ಕಂಥದ್ದು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ. ಹಾಗೆ ಯಾವುದರ ಅಜ್ಞಾನ? ಆತ್ಮನ ಅಜ್ಞಾನ. ಹಾಗಾದರೆ ಅವಚ್ಛೇದಕ ಆತ್ಮ, ಅವಚ್ಛೇದಕನಾದ ಆತ್ಮನನ್ನು ಗ್ರಹಿಸ್ತಕ್ಕಂಥದ್ದು ವಿಷೀಕರಿಸ್ತಕ್ಕಂಥದ್ದು ಸಾಕ್ಷಿ ಅಂತ ಅರ್ಥ. ನಾನು ಅಜ್ಞಾನ ಮಾತ್ರ ಸಾಕ್ಷಿ ವಿಷಯ ವಿಷಯತೆಯ ಅವಚ್ಛೇದಕ ಆತ್ಮಾತು ಮನೋವೃತ್ತಿ ವಿಷಯ. ಅದಕ್ಕೆ ಅವ್ರು ಹೇಳಬೇಕು, ಸಾಕ್ಷಿ ಅಜ್ಞಾನವನ್ನು ವಿಷೀಕರಿಸುತ್ತೆ. ಆ ವಿಷಯತೆಯ ಅವಚ್ಛೇದಕವಾಗಿರ್ತಕ್ಕಂಥ ಆತ್ಮನ ಜ್ಞಾನ ಯಾವುದರಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ, ಸಾಕ್ಷಿಯಿಂದ ಅಲ್ಲ. ಒಂದು ವೇಳೆ ಅವಚ್ಛೇದಕವಾಗಿರ್ತಕ್ಕಂಥ ಆತ್ಮನ ಜ್ಞಾನ ಸಾಕ್ಷಿಯಿಂದ ಬರೋದು ಅಂತಾದರೆ ಕರ್ತಕರ್ಮ ಭಾವ ಒಬ್ಬನಲ್ಲಿ ಅಂತ ಆಗ್ತಿತ್ತು. ಅವಚ್ಛೇದಕನಾಗಿರ್ತಕ್ಕಂಥ ಆತ್ಮನ ಜ್ಞಾನ ಮನಸ್ಸಿಂದ ಬರುತ್ತೆ, ಅಜ್ಞಾನದ ಜ್ಞಾನ ಸಾಕ್ಷಿಯಿಂದ ಬರುತ್ತೆ ಅಂತ ಹೇಳ್ತೇವೆ ಅಂತ ಅವ್ರು ಹೇಳಬೇಕು. ನಾನು ಅಜ್ಞಾನ ಮಾತ್ರ ಸಾಕ್ಷಿ ವಿಷಯ, ಅಜ್ಞಾನ ಮಾತ್ರ ಸಾಕ್ಷಿಗೆ ವಿಷಯ ಆಗಿದೆ. ವಿಷಯತೆಯ ಅವಚ್ಛೇದಕ ಆತ್ಮಾತು, ಯಾವುದು ವಿಷಯತೆಯ ಅವಚ್ಛೇದಕ ವಿಶೇಷಣವಾಗಿರ್ತಕ್ಕಂತಹ ಆತ್ಮ ಇದ್ದಾನಲ್ಲ ಅವನು ಮನೋವೃತ್ತಿ ವಿಷಯ, ಅವನು ಮನೋವೃತ್ತಿಗೆ ವಿಷಯನಾಗಿ ಮನೋವೃತ್ತಿ ವೇದ್ಯನಾಗಿದ್ದಾನೆ ಅಂತ ಹೇಳ್ತೇವೆ. ಅಂತಂದರೆ ಅತಃ ಕಥಂ ಸ್ವವಿಷಯತ್ವಂ, ಹಾಗಿರಬೇಕಾದ್ರೆ ಸಾಕ್ಷಿ ರೂಪವಾದಂತಹ ಅಜ್ಞಾನದ ಜ್ಞಾನ ಅದರಲ್ಲಿ ತಾನೇ ಕರ್ತೃ ತಾನೇ ಕರ್ಮ ಅಂತ ಹೇಗೆ ಅಂತ ಪ್ರಶ್ನೆ ಬಂದರೆ ಅತಃ ಅದಕ್ಕೆ ಹೇಳ್ತಾರೆ ಯತಃ ವೃತ್ತಿನಾಶ್ಯಸ್ಯ ಅನ್ಯ ಅತ್ರ ದೃಕ್ ನೈವ ಅಂತ. ಏನರ್ಥ? ವೃತ್ತಿನಾಶ್ಯಸ್ಯ ಅಜ್ಞಾನಸ್ಯ ಅತ್ರ ವಿಷಯತೆಯ ಅವಚ್ಛೇದಕೆ ಆತ್ಮನಿ ಅಂತ. ವೃತ್ತಿನಾಶ್ಯವಾದದ್ದು ಯಾವುದು? ಮನೋವೃತ್ತಿಯಿಂದ ನಾಶವಾಗತಕ್ಕಂಥದ್ದು ಅಜ್ಞಾನ. ಮನೋವೃತ್ತಿನಾಶ್ಯಸ್ಯ ಅಜ್ಞಾನಸ್ಯ ಅತ್ರ ವಿಷಯತೆಯ ಅವಚ್ಛೇದಕೆ ಆತ್ಮನಿ. ಅಜ್ಞಾನಕ್ಕೆ ವಿಷಯತೆಯ ಅವಚ್ಛೇದಕನಾದವನು ಯಾರು? ಆತ್ಮ. ಆತ್ಮ ವಿಷಯದಲ್ಲಿ ಅನ್ಯ ಸಾಕ್ಷಿಣಃ ಅನ್ಯ, ಸಾಕ್ಷಿಯನ್ನು ಬಿಟ್ಟು ಯಾವುದದು? ಮನೋವೃತ್ತಿ ರೂಪ. ಮನೋವೃತ್ತಿ ರೂಪವಾಗಿರ್ತಕ್ಕಂತಹ ಆತ್ಮಜ್ಞಾನ ಇಲ್ಲವೇ ಇಲ್ಲ. ದೃಕ್ ಅಂದರೆ ದರ್ಶನಂ,
ಜ್ಞಾನಂ ನೈವ ಇಲ್ಲ. ಅಜ್ಞಾನ ಅವಚ್ಛೇದಕಸ್ಯ ಆತ್ಮನಃ ಮನೋವೃತ್ತಿವೇದ್ಯತ್ವ ಅಂಗೀಕಾರೆ ತಸ್ಮಿನ್ ಆತ್ಮನಿ ಪುನಃ ಮನೋವೃತ್ತಿನಾಶ್ಯಸ್ಯ ಅಜ್ಞಾನಸ್ಯ ಜ್ಞಾನಮೇವ ನ ಘಟತೆ ಇತಿ ಭಾವಃ. ಅಜ್ಞಾನಾವಚ್ಛೇದಕನಾಗಿರ್ತಕ್ಕಂತಹ ಆತ್ಮ, ಅವನ ಜ್ಞಾನ ಹೇಗೆ ಬರುತ್ತೆ? ಮನೋವೃತ್ತಿಯಿಂದ ಬರುತ್ತೆ ಅಂತ ಹೇಳಬೇಕು. ಅಜ್ಞಾನಕ್ಕೆ ಅವಚ್ಛೇದಕನಾಗಿರ್ತಕ್ಕಂತಹ ಆತ್ಮ, ಆತ್ಮನ ಜ್ಞಾನ ಮನಸ್ಸಿನಿಂದ ಬರುತ್ತೆ ಅಂತ ಹೇಳ್ತೀರಾ ಅಂತಾದರೆ, ಆವಾಗ ಅಂತಹ ಆತ್ಮನಲ್ಲಿ, ಮನೋವೃತ್ತಿ ವೇದ್ಯನಾಗಿರ್ತಕ್ಕಂತಹ ಆತ್ಮನಲ್ಲಿ ಪುನಃ ಮನೋವೃತ್ತಿಯಿಂದ ನಾಶವಾಗತಕ್ಕಂತಹ ಅಜ್ಞಾನ ಎಂಬತಕ್ಕಂಥದ್ದು ಹೇಗೆ ಕೊಡುತ್ತೆ? ಮನೋವೃತ್ತಿಯಿಂದ ನಾಶವಾಗತಕ್ಕಂತಹ ಅಜ್ಞಾನದ ಜ್ಞಾನ ಅದು ಆತ್ಮನಲ್ಲಿ ಹೇಗೆ ಸಾಧ್ಯ? ಅದರಿಂದಾಗಿ ಆತ್ಮನಲ್ಲಿ ಸಾಕ್ಷಿರೂಪವಾದಂತಹ ಜ್ಞಾನವನ್ನೇ ಹೇಳಬೇಕು, ಮನೋವೃತ್ತಿ ರೂಪವಾದ ಜ್ಞಾನವನ್ನು ಹೇಳಲಿಕ್ಕೆ ಬರಲ್ಲ. ಅದರಿಂದ ಏನಾಯಿತು? ಕರ್ತಕರ್ಮ ಭಾವ ಒಬ್ಬನಿಗೆ ಬರುತ್ತೆ. 10 ನಿಮಿಷ ಬಿಟ್ಟು